ಈ ಟೈಮಲ್ಲಿ ಸತ್ತಿದೆ ಸರ್ ಯಾರು ತಿಂಗಳಿಂದ ಯಾರು ಸತ್ತಿಲ್ಲ 6 ಜನ ಇವರೆಲ್ಲ ನ್ಯಾಚುರಲ್ ಡೆತ್ ಕೊಡ್ಬೇಡಿ ಡಾಕ್ಟರ್ ಸಾಮಾನ್ಯ ಸಾವ ಇಲ್ಲ ಡೈರಿನೇ ಮೆನ್ಷನ್ ಮಾಡಿಲ್ಲ ಹೋದ್ರೆ ಇವಾಗ ಹೇಳ್ತಾರಲ್ಲ ಅವರು ಏನ್ ಹೇಳ್ತಾರೆ ಡಾಕ್ಟರ್ ಹೋಗಿ ನಾವೆಲ್ಲ ಹೋದಾಗ ಕೇಳಿದ್ರೆ ನಾನು ಹೇಳ್ದಾಗ ಅವ್ರು ಏನೇನು ಊಟ ಹೇಳಿದ್ರೆ ಈಗ ನಾವು ಅವ್ರ ಮನೆಗೆ ಬಂದಿರಲ್ಲಪ್ಪ ಏನು ಹೇಳಿಕೆ ಸಿಕ್ತು ಅದನ್ನ PMO ಮಾಡಿಸಿದ್ವಿ ಸರ್. ಬಿಕಾಸ್ ನಮಗೂ ಏನು ಕಾರಣ ಅಂತ ಗೊತ್ತಾಗಲೇಬೇಕಾಗಿತ್ತು. PMO ಮಾಡಿಸಿದ್ವಿ. ಈಗ ಇವೆಲ್ಲ ಪ್ರೊಲಾಂಗ್ಡ್ ಹಿಸ್ಟ್ರಿ ಬೇರೆ ಕಂಟಿನ್ಯೂಸ್ ಆಗಿತ್ತು ಅಂತ ಮತ್ತೆ ಡೈರೆಕ್ಟ್ಲಿ ಡಿಸೀಸ್ ಆಗಿರೋದು ಸರ್. ಒಂದು ಸಿಂಪ್ಟಮ್ ಇಲ್ಲ. ಅವ್ರು ಏನು ಹೇಳ್ತಾರೆ ಕೇಳ್ಬೇಕಲ್ಲ ಅವ್ರು ತಾನೇ ನೋಡಿರೋದು. ನೀವು ವಾಂತಿ ಬೇರೆ ಆಗ್ತಾರೆ ಇವರೆಲ್ಲ ಫುಲ್ ಮಾಹಿತಿ ಕೊಟ್ಟರು ಓಪನ್ ಆಗಿ ಹೇಳ್ತೀನಿ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಊರಾಗ ಎಲ್ಲ ಕೇಳಿ ಇದೇನು ಸುಳ್ಳು ಮಾಹಿತಿ ಬಂದ್ರೆ ಕೇಳಿ 6 ಜನನು ಸ್ಪಾಟಲ್ಲಿ ಇಲ್ಲಿ ಹಿಂಗ್ ಸತ್ತಿರೋದೇನೆ ಈ ವಾಂತಿ ಬೇರೆ ಬಂದು ಸತ್ತಿರೋದು ಸರ್ ಇದಕ್ಕೆ ಟ್ರೀಟ್ಮೆಂಟೇ ಇನ್ನ ಟ್ರೀಟ್ಮೆಂಟೇ ಸಿಕ್ಕಿಲ್ಲ ಓಕೆಪ್ಪ ನಿಂದೂನು ಪಾಲಿಸಿ ನಿಮ್ದು ಒಪ್ಕೊಡೋಣ ಆದ್ರೆ 150 ಜನ ಇದಾಗಿದೆಯಲ್ಲ ಅದರಲ್ಲಿ ನೀವು 4 ಜನ 4 ಜನ ನಾನು ಕಾಚಿದ್ದೀನಿ ಹಿಸ್ಟ್ರಿ ವೈಸ್ ಅವ್ರು ಹೇಳೋ ಪ್ರಕಾರ 120 ನೀವು ಹೇಳೋ ಪ್ರಕಾರ 120 200 ಜನಕ್ಕೆ ಆಗಿರ್ಬೋದು ಮತ್ತೆ 200 ಜನಕ್ಕೆ ಆಗಿರ್ಬೋದು ಇಡೀ ಹಳ್ಳಿನೇ ಆಗೋಗ್ತೈತೆ ಅಂದಾಗ ಆಯ್ತಲ್ಲ ಮತ್ತೆ ಡಿಸ್ಚಾರ್ಜ್ ಆಯ್ತೆ ಅಂದ್ರೆ ಈ ಕಂಟ್ಯಾಮಿನೇಟೆಡ್ ವಾಟರ್ ಇಂದ ಆಗಿರೋದು ಆಯ್ತು ಅದೇನೋ ವಯಸ್ಸಾಗಿರ್ಬೋದು ಇದೊಂದು ರೀಸನ್ ಬಂದು ಸತ್ತಿರ್ಬೋದು ಅದನ್ನ ಸಸ್ಟೈನ್ ಮಾಡಕ್ ಆಗದೆ ಜಾಸ್ತಿ ಇದ್ರು ಸರ್ ಡೈರೆಕ್ಟ್ ನಾವು ಮಧುಗಿರಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಜಾಸ್ತಿ ಸೀರಿಯಸ್ ಆಗಿತ್ತು ಅಲ್ಲಿ ಅಡ್ಮಿಷನ್ ಮಾಡಿ ನಮಗೂ ಒಂದ್ ಸ್ವಲ್ಪ ಲೈಟ್ ಆಗಿತ್ತು ನಮ್ಗೆ ಅಂದ್ರೆ ನಿಮ್ಗೆ ಏನ್ ಬೇಡಪ್ಪ ಚೆನ್ನಾಗಿದೆ ಅಂತ ಮಾತ್ರೇನೋ ಇವ್ ಕೊಟ್ರು ಅಲ್ಲಿ ನಮ್ಗೆ ಅಲ್ಲಿಗೆ ಕಂಟ್ರೋಲ್ ಆಯ್ತು ಇವ್ರು ಕಂಟ್ರೋಲ್ ಆಗಲಿಲ್ಲ ಪಾಪ ಹೋಯ್ತು ಅಂತ ಸಪ್ರೇಟ್ ವಾರ್ಡ್ ಕೊಟ್ಟೇನೋ ಇದ್ ಮಾಡಿದ್ರು ಅವರು ಇದನ್ನ ಚೇಂಜ್ ಮಾಡ್ಬೇಕಾರೆ DC ಅವರ ಮೇಡಮ್ ಏನ್ ಹೇಳ್ತಾರೆ ಹೇಳಿ ನೀವೇನ್ ಕ್ವಶನ್ ಅಲ್ಲ ಅವ್ರ ಪರವಾಗಿ ಬೇಡ ನನ್ ಪರವಾಗಿ ಇವ್ರ ಪರವಾಗಿ ಬೇಡ ವಾಟ್ ಯು ಫೀಲ್ ಈಗ ಒಂದು ಮನೆಯಲ್ಲಿ ಈ ತರ ಅವ್ರಿಗೂ ಅವತ್ತೇ ಆಗಿದೆ ಇವನಿಗೂ ಅವತ್ತೇ ಆಗಿದೆ ಇವನು ಟ್ರೀಟ್ಮೆಂಟ್ ಆಗಿದ್ರೆ ಆಯಮ್ಮ ಡ್ರಿಪ್ಸ್ ಹಾಕೊಂಡು ಆಯಮ್ಮ ಬಂದಿದ್ದಾಳೆ ಸೊ ಮನೆಯಲ್ಲಿ ಈ ತರ ಇರೋವಾಗ ಆಯಮ್ಮ ಸತ್ತಾಗ ಹಂಗೆ ಮಾಮೂಲಿ ನಲ್ಲಿ ನೀರೇ ಕುಡಿತಾರೆ ನಲ್ಲಿ ನೀರೇ ಇಲ್ಲೇ ಬರ್ತೀವಿ ಏನ್ ವ್ಯತ್ಯಾಸ ಆಗಿತ್ತೋ ಗೊತ್ತಿಲ್ಲ ಮೇಡಮ್ ಅವರೇ ನಾವು ಮಾಮೂಲಿ ವಾಂತಿ ಬೇದಿ ಆಗಿದೆ ಇವರಿಗೆ ವಾಂತಿ ಬೇದಿ ಆಗಿರೋದಿಲ್ಲ ಅಂತ ಇವ್ರು ಬರ್ಕೊಂಡಿದ್ದಾರೆ ಸೈನ್ ಆಗಿದೆ ಅಂತ ಹೇಳಿದೆ ಈಗ ಆಗಿಲ್ಲ ಅಂತ ಬಂದಿದ್ದಾರೆ ಸರ್ ಬರ್ದಿದ್ದಾರೆ ಬೇರೆ ರೋಗ ಇತ್ತು ಆಗಿದೆ ಏನು ರೋಗ ಇರಲಿಲ್ಲ ನಮ್ಮ ಅಜ್ಜಿ ಬರ್ಕೊಂಡು ಸೈನ್ ಆಗಿದೆ ಸರ್ ನೈಟ್ ಮಾತ್ರ ವಾಂತಿ ಬೇರೆ ಸ್ಟಾರ್ಟ್ ಆಗಿತ್ತು ಒಂದಿನ ಮಾತ್ರ ಊಟ ಬಿಟ್ಟೈತೆ ಅವ್ರ ಆಜಿ ಯಾರು ನೀವೇನಂತ ಕೇಳಿ ಸೈನ್ ಹಾಕ್ಸ್ಕೊಂಡೋದ್ರಿ ಅಕ್ಕ ಏನಾಗಿತ್ತು ನಿಮ್ಮ ಅಮ್ಮಂಗೆ ಅತ್ತೆ ಅವ್ರಿಗೆ ಅತ್ತೆನೆ ಅವ್ರಿಗೆ ಅತ್ತೆಗೆ ಏನಾಗಿತ್ತು ಏನಾಗ್ ಸತ್ತೋದ್ರು ಅಂತ ಕೇಳಿದ್ಕೆ ವಯಸ್ಸಾಗಿತ್ತು ಮೇಡಮ್ ಅವರೇ ಸತ್ತೋದ್ರು ಅಂತ ವಯಸ್ಸಾಗಿತ್ತು ಮೇಡಮ್ ಅವರೇ ವಯಸ್ಸಾಗದೆ ಏನಿಲ್ಲ ಏನಾದ್ರೂ ವಾಂತಿ ಬೇದಿ ಆಗಿತ್ತು ಅಂತಾನೆ ವಾಂತಿ ಬೇದಿನೇ ಆಗಿ ಸತ್ತೋಗಿದ್ದು ನೈಟ್ ಎಲ್ಲ ವಾಂತಿ ಬೇದಿ ಆಯ್ತು ತಿರ್ಗಾ ನಮ್ ಹೆಂಗಸ್ರಿಗೂ ಸ್ಟಾರ್ಟ್ ಆಯ್ತು ನಾವು ಬೆಳಿಗ್ಗೆನೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ ಅವ್ರು ತಿರ್ಗಿ ಮಧ್ಯಾಹ್ನ ಡೆತ್ ಆಗಿದ್ದಾರೆ ಅಂತ ನಮ್ಗೆ ಫೋನ್ ಬಂತು ಹಾಸ್ಪಿಟಲ್ ಅವತ್ತು ಮಣ್ಣು ಮಾಡಕ್ ಆಗ್ಲಿಲ್ಲ ಸರಿಯಮ್ಮ ಒಂದ್ ನಿಮಿಷ ತಗೊಳ್ಳಿ ಇದು ನೀನು ಬಂದವ್ರು ನೀನು ಮನೆಯವ್ರನ್ನೆಲ್ಲರನ್ನು ಕೇಳ್ಬೇಕಮ್ಮ ಬೇರೆ ಅಲ್ಲಲ್ಲ ನೋಡಿ ಆ ಅಮ್ಮನಿಗೂ ಆಗೈತಲ್ಲ ಈಗ ಅವ್ರ ಅಮ್ಮ ಹಂಗೆ ಸತ್ತೋದ್ಲು ಬಿಡು ನಿನ್ ಲೆಕ್ಕ ಹಂಗೆ ಸತ್ತೋದ್ಲು ಅಂತ ಇಟ್ಕೊ ಮನೆಯವ್ರಿಗೆ ಬೇರೆಯವ್ರಿಗೆ ಯಾರಿಗೆ ಬಂದಿದೆ ಏನ್ ಅದ್ರ ಮೇಲೆ ತಾನೇ ನೀನ್ ಕಂಪ್ಲೇಂಟ್ ಇದ್ ಮಾಡ್ಬೇಕು ಬೇರೆಯವ್ರಿಗೆ ಬಂದಿದೆ ಅಂದ್ರೆ ಡೌಟ್ ಬಿಡ್ಬೇಕು ಈಗ ಆ ಅಮ್ಮನ್ ಬಂದಿದೆಯಲ್ಲ ಅವರು 10ನೇ ತಾರೀಕು ನೈಟ್ ವಾಂತಿ ಬೇದಿ ಸ್ಟಾರ್ಟ್ ಆಯ್ತು ಇಲ್ಲೇನೆ ವಾಂತಿ ಬೇದಿ ಸ್ಟಾರ್ಟ್ ಆಗಿದೆ ಅವ್ರಿಗೆ ಇದಾಗಿತ್ತಲ್ಲ ಅದಕ್ಕೆ ನಾವು ಎಲ್ಲ ಎಣ್ಣೀರು ಇದೆಲ್ಲ ಕೊಟ್ವಿ ಅದು ಇದಾಗಿಲ್ಲ ತೀರಾ ನಮ್ಮ ಹೆಂಗಸ್ರಿಗೂ ಇದಾಗೋಯ್ತು ನೆನ್ನೆ ತಾನೇ ಡಿಸ್ಚಾರ್ಜ್ ಮಾಡ್ಕೊಂಡಿದ್ದು ನೆನ್ನೆ ತಾನೇ ಡಿಸ್ಚಾರ್ಜ್ ಗೌರ್ಮೆಂಟ್ ಹಾಸ್ಪಿಟಲ್ ಇಂದಾನೆ ನೆನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ಮೊನ್ನೆ 9 ತಿಂಗಳು ಪಾಪು
ಯಾರಾದ್ರು ರಂಜ ಲಕ್ಷ್ಮಮ್ಮ ಅಂತ. ಯಾರು ಹೇಳಿಲ್ಲ. ಲಕ್ಷ್ಮಮ್ಮ ಯಾರು? ಅಣ್ಣ ಸೈನ್ ಹಾಕೊಟ್ಟವ್ರು ನೋಡ್ರಿ, ನಾನು ನಿಮ್ಮ ಮನೆ ಹತ್ರನೇ ಬಂದ್ ನಮ್ಮ ಮನೆ ಹತ್ರನೇ ಬಂದಿಲ್ಲ, ನಮ್ಮ ಹತ್ರ ಇದಪ್ಪ. ಆಗಿತ್ತು. ನಾವ್ ಬಂದಿರ್ಲಿಲ್ಲ ನಮ್ಮ ಮನೆ ಯಾರು ಹತ್ರ. ಲಕ್ಷ್ಮಮ್ಮ ಯಾರು? ಕೇಳಿ ಸರ್ ಅವ್ರಿದ್ರು. ಅಲ್ಲ ಅವ್ರು ಇಲ್ವೇ ಇಲ್ಲ ಅಂತಾರಲ್ಲ ಲಕ್ಷ್ಮಮ್ಮ ಸೈನ್ ಮಾಡಿದ್ರೆ ತೆಗಿಯ ನಾವು ನಿಮ್ಮ ಮನೆ ಹತ್ರ ಬಂದಾಗ ಅಮ್ಮ ಇಲ್ವೇನಪ್ಪ? ಲಕ್ಷ್ಮ ಸೈನ್ ಹಾಕಿರೋದು ಯಾರು ತೆಗಿಯಲಿ ಇಲ್ಲಿ ಕೇಳಲಿ ಇಲ್ಲಿ ಇದಾರಲ್ಲ. ಜನ ಏನ್ ಹೇಳಿದ್ದಾರೆ ಅದನ್ನ ಹೇಳಿದ್ದೀನಿ. ಜನ ಏನ್ ಹೇಳಿದ್ದಾರೆ ಅದನ್ನ ಹೇಳಿದ್ದೀನಿ. ಇಲ್ಲಾಗಿರುವಂತ 6 ಕೂಡ ಕಾಲರಾಯಿಂದ ಆಗಿದೆ ಅಂತ ಹೇಳಿದ್ದಾರೆ. ಅದರಿಂದ ಸರ್ಕಾರ ಇದನ್ನ ಪರಿಶೀಲನೆ ಮಾಡಬೇಕು. ಅಷ್ಟು ಜನಕ್ಕೂ 6 ಜನಕ್ಕೂ ಪರಿಹಾರ ಕೊಡಬೇಕು. 25 ಲಕ್ಷ ರೂಪಾಯಿ ಒಂದೊಂದು ಮನೆಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. 100% ಇದರಲ್ಲಿ ಅಧಿಕಾರಿಗಳು, ಸರ್ಕಾರ ಎಲ್ಲ ನಿರ್ಲಕ್ಷ್ಯತೆ. ಆ ನಿರ್ಲಕ್ಷ್ಯದಿಂದನೇ ಇದಾಗಿದೆ. ಇಲ್ಲಾಂದ್ರೆ ಸರಿಯಾದ ವಾಟರ್ ಕೊಟ್ಟಿದ್ರೆ, ಕಂಟಾಮಿನೇಟೆಡ್ ವಾಟರ್ ಇಲ್ಲ ಅಂದ್ರೆ ಯಾಕೆ ಆಗ್ತಾ ಇದೆ? ಕಂಟಾಮಿನೇಟೆಡ್ ವಾಟರ್ ಕೊಟ್ಟಿರೋದ್ರಿಂದಾನೇ ಈ ಸಮಸ್ಯೆ ಉದ್ಭವ ಆಗಿರೋದು. ಅದರಿಂದ ಈ ಕಲುಷಿತ ನೀರು ಏನ್ ಬಂದಿದೆ ಇದರಿಂದ ಈ ಸಾವುಗಳಾಗಿದೆ. ಈ ಸಾವಿಗೆ ನೇರ ಕಾರಣ ಸರ್ಕಾರ. ಕೇವಲ ಕೆಳಮಟ್ಟದ ಅಧಿಕಾರಿಗಳು ಮಾತ್ರ ಅಮಾನತು ಮಾಡ್ತಾರೆ, ಮೇಲ್ಮಟ್ಟದ ಅಧಿಕಾರಿಗಳಿಗೆ ಶಿಕ್ಷೆ ಯಾವಾಗ ಈ ರೀತಿಯ ಒಂದು ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬಂದರೂ ಕೂಡ ಎಲ್ಲೋ ಒಂದು ರೀತಿಯಾಗಿ ವಿರೋಧ ಪಕ್ಷ ಕಣ್ಮುಚ್ಕೊಂಡು ಕೂತ್ಕೊಳ್ಳುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆದಾಗ ಒಬ್ಬರು ಸತ್ತಿದ್ದಾರೆ ಕೊರೋನಾದಲ್ಲಿ. ಅವಾಗ ಹೇಳಿದರು, ನಾನು ಕೆಳ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಳಲ್ಲ, ದೊಡ್ಡ ಅಧಿಕಾರಿ DCCOನೇ ಇದಕ್ಕೆ ಭಾಗ್ಯದಾರ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನೀವು ಕೆಳ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಲ್ಲ, ಅದರಿಂದ ಏನು ಬರ್ತದೆ? ಕ್ರಮ ತೆಗೆದುಕೊಳ್ಳಿ. ನೀವೇ ಹೇಳಿದಿರಲ್ಲ, ನಾವು ಜಿಲ್ಲಾಧಿಕಾರಿಗಳ ಮೇಲೆ CO ಮೇಲೆ ಕ್ರಮ ತೆಗೆದುಕೊಳ್ತೀರಿ ಅಂತ. ತೆಗೆದುಕೊಳ್ಳಿ. ಈಗ ಜನಕ್ಕೆ ನ್ಯಾಯ ಕೊಡಿ. ತಪ್ಪು ಯಾರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ. ಈಗ ಯಾರು ಸತ್ತಿದಾರಲ್ಲ ಅವ್ರ ಮನೆಯವ್ರು ಏನಾದ್ರು ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ. ಇಲ್ಲ ಕಲುಷಿತ ನೀರು ಬಂದಿದ್ರೆ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡಿ. ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ನಾನು ಮೇಲಧಿಕಾರಿಗಳೇ ತಲೆದಂಡ ಅಂತ ಹೇಳಿದ್ದಾರೆ. ಈಗ ಯಾರು ತಲೆದಂಡ ಮಾಡ್ತಾರೆ ಅಂತ ನೋಡ್ತೀವಿ ನಾವು. ಇದನ್ನ ನಾವು ಕೂಡ ವಿಧಾನಸಭೆಯಲ್ಲೂ ಕೂಡ ಇದನ್ನ ಪ್ರಸ್ತಾವ ಮಾಡ್ತೀರಿ. ನ್ಯಾಯ ಸಿಗಬೇಕು, ಅಷ್ಟು ಜನಕ್ಕೂ ಪರಿಹಾರ ಕೊಡಬೇಕು ಅಂತ ಹೇಳಿ ಆಗ್ರಹ. ಪರಿಹಾರ ಕೊಡಬೇಕು. 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ. ಈಗ ರಾಜ್ಯ ಸರ್ಕಾರದಿಂದ ದೇಶದ ರಾಜಕಾರಣ ಮುಂದುವರಿಸಬೇಕಂದ್ರೆ ದೇಶದ ಮೇಲೆ ತುಮಕೂರು ಜಿಲ್ಲೆ ಚಿನ್ನೇನಹಳ್ಳಿ ಮಧುಗಿರಿ ತಾಲೂಕು ನಾನು ಭೇಟಿ ಮಾಡೋಕ್ಕೆ ಇವತ್ತು ನಮ್ಮ ಸುರೇಶ್ ಗೌಡರು, ನಮ್ಮ ಮುಖಂಡರ ಜೊತೆ ನಾಗರಾಜು ನಾವೆಲ್ಲ ಬಂದಿದ್ದೀರಿ. ಒಂದು ರೀತಿ ನಾವು ಯಾವ ಯುಗದಲ್ಲಿದ್ದೀರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಮ್ಮ ರಾಜ್ಯ IT BT ಈ ಥರದ್ದು ದೊಡ್ಡ ದೊಡ್ಡ ಪದಗಳನ್ನು ನಾವು ಹೇಳ್ತೀವಿ. ಇನ್ನೂ ನಮ್ಮ ಕೈಲಿ ಸರಿಯಾಗಿ ಕುಡಿಯೋಕೆ ನೀರು ಕೊಡೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಕಂಟಾಮಿನೇಟೆಡ್ ವಾಟರನ್ನು ಕೊಟ್ಟು ಇವತ್ತು ಸುಮಾರು 300ಕ್ಕೂ ಹೆಚ್ಚು ಜನ ಇಲ್ಲಿ ವಾಂತಿ ಭೇದಿ ಈ ಥರದ್ದು ಆಗ್ತಾ ಇದೆ. ಸೊ ಈಗಾಗಲೇ 6 ಜನ ಸತ್ತಿದ್ದಾರೆ. ನಾನು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದಾಗ, ಇಲ್ಲ ಸರ್ ಇಬ್ಬರೇ ಸತ್ತಿರೋದು, ಉಳಿದ 4 ಜನ ಅವ್ರಿಗೆ ಲಿವರ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್, ಉಸಿರಾಟದ ಪ್ರಾಬ್ಲಮ್ ಸತ್ತಿದ್ದಾರೆ ಅಂತ. ನನಗೆ ಯಾಕೋ ಡೌಟ್ ಬಂತು. ನಾನು ಜನನ ಕೇಳಿದೆ, ಇಲ್ಲ ಆ ಥರ ಇಲ್ಲ ಸರ್, ಎಲ್ಲರೂ ಸತ್ತಿರೋದು ವಾಂತಿ ಭೇದಿ. ನಾನು ಈಗ ಸ್ಥಳಕ್ಕೆ ಬಂದೆ. ನಾನು ಬಂದು ಪ್ರತಿ ಮನೆಯೂ ಭೇಟಿ ಮಾಡಿದ್ದೀನಿ. ಪ್ರತಿ ಮನೆಯೂ ಅವ್ರ ಹತ್ರ ಬಲಾತ್ಕಾರವಾಗಿ ಸೈನ್ ಹಾಕ್ಸ್ಕೊಂಡು ಹೋಗಿರೋದು. ಪ್ರತಿಯೊಬ್ಬ ಮನೆಯವ್ರು ಹೇಳ್ತಾರೆ, ನಮಗೆ ಅದೇನು ಹೇಳಲೇ ಇಲ್ಲ, ನಮ್ಗೆ ಓದೋಕ್ಕೆ ಬರೋಕ್ಕೆ, ನಾವು SC ಜನಾಂಗ, ನಾವು ST ಜನಾಂಗ, ನಮ್ಗೆ ಓದಕ್ಕೆ ಬರಲ್ಲ, ಸತ್ತೋಗಿದ್ದಾರೆ ಸೈನ್ ಹಾಕಿ ಅಂದರೆ ಹಾಕಿದ್ರೆ ಅಷ್ಟೇ. ಆದರೆ ನಾವು ಸತ್ತಿರೋದು ವಾಂತಿ ಭೇದಿ ಬಂದು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರಿಗೆ ಇನ್ನೊಂದು ಮನೆಗೆ ಹೋಗಿದ್ದೆ, ಅವ್ರಿಗೆ ಹೇಳ್ತಾ ಇದ್ದಾರೆ ಕುಡಿದು ಸತ್ತಿದ್ದಾರೆ ಅಂತೇಳಿ. ಕ್ರಾನಿಕ್ ಆಲ್ಕೋಹಾಲಿಕ್ ಅಂತ ರಿಪೋರ್ಟಲ್ಲಿ, ನಮ್ಮ DHO ರಿಪೋರ್ಟಲ್ಲಿ ಕ್ರಾನಿಕ್ ಆಲ್ಕೋಹಾಲಿಕ್ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕುಡಿಯುವಂಥದ್ದು ಕ್ರಾನಿಕ್ ಅಂತ. ನಾನು ಊರವ್ರನ್ನೆಲ್ಲ ಕೇಳಿದೆ, ಊರವರೆಲ್ಲ ಹೇಳ್ತಾರೆ ಅವ್ರು ಬೀಡಿ ಸಿಗರೇಟ್ ಸೇದಿದ್ದು ನಾವು ನೋಡಿಲ್ಲ ಸರ್ ಅಂತ. ಇನ್ನು ಕುಡಿಯೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಅಧಿಕಾರಿಗಳ ಮುಂದೆನೇ ಚರ್ಚೆ ಆಗಿದ್ದು. ಅಂದರೆ ರಾಜ್ಯದ ಜನತೆಗೆ ಇಲ್ಲಿ ಸತ್ತಿರೋದು 6 ಜನ ಅಲ್ಲ 2 ಅಂಥೇಳಿ ಸಮಜಾಯಿಸಿ ಮಾಡ್ಕೊಳಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಸರ್ಕಾರ ಸಾವನ್ನು ಮುಚ್ಚಿಡುವಂಥ ಕೆಲಸ ಮಾಡ್ತಾ ಇದೆ. ಯಾವ ಅಧಿಕಾರಿ ಕೇಳಿ ಸಹ ಒತ್ತಡ, ಯಾವ ಸರ್ಕಾರ ಒತ್ತಡ ಆಗಿದ್ದು ಅಧಿಕಾರಿ ಯಾವ ಸರ್ಕಾರ ಅಥವಾ ಯಾವ ಸಚಿವರು